ಯಾವ ಪ್ರೀತಿಯಲ್ಲಿ ಗೌರವವಿಲ್ವೋ ಅದು ಪ್ರೀತಿಯಲ್ಲ, ಅದೊಂಥರ ಹಿಂಸೆ. ಒಬ್ಬ ಒಳ್ಳೆಯ ವ್ಯಕ್ತಿ ಸ್ವಾರ್ಥಿ ಆಗೋದಿಲ್ಲ. ಯಾರಿಗೆ ಅವರ ಗೌರವ ಅರ್ಥ ಆಗೋದಿಲ್ವೋ ಅವರಿಂದ ದೂರವಾಗುತ್ತಾನೆ ಅಷ್ಟೆ. ಯಾರ ಮೇಲಾದರೂ ಕೋಪ ಮಾಡಿಕೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಅವರ ಮಹತ್ವವನ್ನು ಕಡಿಮೆ ಮಾಡಿ. ಸಮಸ್ಯೆಗಳು ಸಾವಿರಾರು, ಆದರೆ ಪರಿಹಾರ ಮಾತ್ರ ಒಂದೇ, ಅದು ತಾಳ್ಮೆ. ಇಂದಿನಿಂದಲೇ ಇದನ್ನು ಪಾಲಿಸಿ. ಬೆಳಗ್ಗೆ ಬೇಗನೆ ಎದ್ದೇಳಿ, ರಾತ್ರಿ ಬೇಗನೆ ಮಲಗಿ, ಮದ್ಯಪಾನ ಮರೆತು ಬಿಡಿ, ಸಂಪೂರ್ಣ ಶುದ್ಧ ಆಹಾರ ಸೇವಿಸಿ, ದೇಹದ ತೂಕ ಕಾಯ್ದುಕೊಳ್ಳಿ, ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಂಭಾಷಣೆ ಆರಂಭಿಸಿ, ಮೊಬೈಲ್, ಟಿವಿ, ಲ್ಯಾಪ್ಟಾಪ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ, ದಿನಕ್ಕೆ 15 ನಿಮಿಷ ಒಳ್ಳೆಯ ಪುಸ್ತಕ ಓದಿ, ವಾರಕ್ಕೆ 3-4 ಸಲ ವ್ಯಾಯಾಮ ಮಾಡಿ, ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಕೆಲವು ಸಂಬಂಧಗಳಿಂದ ಸ್ವಾತಂತ್ರ್ಯರಾಗುವುದೇ ಒಳ್ಳೆಯದು, ಯಾಕೆಂದ್ರೆ ಬದುಕುವ ಹಕ್ಕು ನಮಗೂ ಇದೆ. ಯಾವಾಗ ನಿಮ್ಮ ನಗುವಿನ ಸರದಾರ ನೀವೇ ಆಗುತ್ತೀರೋ ಆಗ ಯಾರು ನಿಮ್ಮನ್ನು ಅಳಿಸಲು ಸಾಧ್ಯವಿಲ್ಲ. ಜಾಸ್ತಿ ನಿರೀಕ್ಷೆಯನ್ನು ಇಟ್ಕೋಬೇಡಿ, ಯಾಕೆಂದ್ರೆ ಅತಿಯಾದ ಬಾಂಧವ್ಯ ತುಂಬಾ ಆಳವಾದ ನೋವು ಕೊಡುತ್ತೆ. ಎಲ್ಲಿ ನಿಮ್ಮ ತಪ್ಪಿಲ್ಲವೋ ಅಲ್ಲಿ ಬಾಗಬೇಡಿ, ಮತ್ತು ಎಲ್ಲಿ ಗೌರವವಿಲ್ವೋ ಅಲ್ಲಿ ಒಂದು ಕ್ಷಣವೂ ನಿಲ್ಲಬೇಡಿ. ಯಾವ ಜಾಗದಲ್ಲಿ ನಿಮಗೆ ಗೌರವವೇ ಇರುವುದಿಲ್ವೋ ಅಂತಹ ಜಾಗದಲ್ಲಿ ಮೌನವಾಗಿರುವುದು ಒಳ್ಳೆಯದು. ನಿನ್ನ ಕಷ್ಟಕ್ಕೆ ನೀನಷ್ಟೇ ಔಷಧಿ. ಒಮ್ಮೊಮ್ಮೆ ಒಂಟಿಯಾಗಿರುವುದನ್ನು ಕಲಿಯಿರಿ, ಆಗ ಸತ್ಯ ಅಸತ್ಯ, ನಮ್ಮವರು ಮತ್ತು ಪರರು ಇದರ ಪರಿಚಯವಾಗಿ ಬಿಡುತ್ತೆ. ಯಾರು ನಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡಿರುತ್ತಾರೋ ಅಂಥವರಿಗೆ ನಾವು ಸರಿಯಾಗಿ ಕಾಣಿಸುತ್ತೇವೆ. ತೋರಿಕೆಯ ಪ್ರೀತಿ ಮಾಡುವವರಿಗೆ ಯಾವಾಗಲೂ ನಾವೇನೇ ಮಾಡಿದ್ರೂ ತಪ್ಪಾಗಿಯೇ ಕಾಣುತ್ತೆ. ಯಾವ ವ್ಯಕ್ತಿಗೆ ನಿಮ್ಮ ಮಾತಿನ ಮೌಲ್ಯ ಅರ್ಥವಾಗುವುದಿಲ್ವೋ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರ. ಕೆಲವು ಸಂಬಂಧಗಳು ಹೇಗಿರುತ್ತೆ ಅಂದರೆ ಅವುಗಳ ಜೊತೆ ಇದ್ದರೂ ಕಷ್ಟ ಅನಿಸುತ್ತೆ, ಮತ್ತು ಆ ಸಂಬಂಧಗಳನ್ನು ಬಿಟ್ಟಿರುವುದು ಇನ್ನೂ ಕಷ್ಟ ಅನಿಸುತ್ತೆ. ತಮ್ಮ ಮನಸ್ಸಿನ ಕಷ್ಟವನ್ನು ಯಾರಿಗೂ ಹೇಳಿಕೊಳ್ಳದೆ ಒದ್ದಾಡುತ್ತಿರುವವರಿಗೆ ತುಂಬಾ ಕೋಪ ಬರುತ್ತೆ. ಜೀವನವನ್ನು ಒಂದು ಅಂದಾಜಿನ ಮೇಲೆ ಜೀವಿಸಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವರನ್ನು ಆದಷ್ಟು ಇಗ್ನೋರ್ ಮಾಡಿ. ಎಲ್ಲ ಅಣೆಬರಹ ಎಂಬ ಮಾತು ಮೂಡಿದರೆ ಅಲ್ಲಿ ಪ್ರೀತಿ ಕಡಿಮೆ ಆಗಿದೆ ಎಂದರ್ಥ. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂ ಎನಿಸಿದ್ರೂ ಗೌರವಕ್ಕೆ ಅಗತ್ಯ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು. ಸಂಬಂಧಗಳಿಗೆ ಬರೀ ಸಮಯ ಕೊಟ್ಟರೆ ಸಾಲದು, ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯೂ ಇದೆ. ನಿಮ್ಮ ಯಶಸ್ಸಿನ ಹಿಂದೆ ಇರುವ ಅತಿ ದೊಡ್ಡ ಕೈ ಅಂದರೆ ಅದು ನಿಮ್ಮ ಕೆಟ್ಟ ಪರಿಸ್ಥಿತಿಯೇ. ನಿಮ್ಮನ್ನು ಮನಸ್ಸಿನಿಂದ ಪ್ರೀತಿಸುವವರು ಮಾತು ಮಾತಿಗೂ ನಿಮ್ಮ ಮೇಲೆ ಹೊಟ್ಟೆಕಿಚ್ಚು ಪಡುತ್ತಿರುತ್ತಾರೆ. ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೊಡಬೇಡಿ. ಯಾರನ್ನು ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತೆ. ನಿಮ್ಮ ಬೆಲೆಯನ್ನು ಹೆಚ್ಚಿಸಿಕೊಳ್ಳಲು 7 ದಾರಿಗಳು. ನಿರ್ಲಕ್ಷ್ಯವ, ಹತ್ತಿರ ಆಗುವುದನ್ನು ನಿಲ್ಲಿಸಿ. ದ್ರೋಹ ಮಾಡಲಾಗಿದೆಯಾ, ಕ್ಷಮಿಸಿ ಮತ್ತು ಮುಂದುವರೆಯಿರಿ. ಮರೆತಿದ್ದಾರಾ, ಅವರನ್ನು ಮರೆತು ಬಿಡಿ. ಅವಮಾನಿಸಲಾಗಿದೆಯಾ, ಯಶಸ್ಸಿನಿಂದ ಅವರನ್ನು ಮೀರಿಸಿ. ಮೆಚ್ಚಲಿಲ್ಲವಾ, ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಆಹ್ವಾನಿಸಲಿಲ್ಲವಾ, ಹೋಗಬೇಡಿ. ತಡವಾಗಿ ಆಹ್ವಾನಿಸಲಾಗಿದೆಯಾ, ನಿರಾಕರಿಸಿ. ಗೌರವವು ವ್ಯಕ್ತಿಗೆ ಅಲ್ಲ, ಅಗತ್ಯಕ್ಕೆ ಕೊಡಲಾಗುತ್ತೆ. ಯಾವಾಗ ಅಗತ್ಯ ಮುಗಿದು ಹೋಗುತ್ತೋ ಗೌರವವು ಕಡಿಮೆ ಆಗುತ್ತೆ. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆಯಲ್ಲೇ ನಿಂತರೆ ಅವರಷ್ಟು ಪ್ರೀತಿ ನಿಮ್ಮನ್ನು ಯಾರೂ ಮಾಡೋದಿಲ್ಲ. ಯಾರನ್ನು ತುಂಬ ಕಾಳಜಿ ಮಾಡಬೇಡಿ, ಅವರು ನಿಮ್ಮ ಕಾಳಜಿಯನ್ನು ಮಾಡುವುದನ್ನೇ ಬಿಟ್ಟು ಬಿಡುವಷ್ಟು. ಪ್ರತಿ ಬಾರಿ ಕ್ಷಮಿಸುತ್ತೀರಿ, ಆದರೆ ವಿಶ್ವಾಸ ಮಾತ್ರ ಒಂದೇ ಸಲ ಮಾಡಿ. ಯಾರನ್ನು ತುಂಬ ಕಾಳಜಿ ಮಾಡಬೇಡಿ, ಅವರು ನಿಮ್ಮ ಕಾಳಜಿಯನ್ನು ಮಾಡುವುದನ್ನೇ ಬಿಟ್ಟು ಬಿಡುವಷ್ಟು. ಯಾರ ಜೀವನದಲ್ಲೂ ಆಯ್ಕೆ ಆಗಿರಬೇಡಿ, ನಿಮಗಾಗಿ ಮಿಡಿಯುವವರ ಹೃದಯದಲ್ಲಿ ರಾಜನಾಗಿರಿ.